ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಎಚ್ ಮೊಹಮ್ಮದ್ ನಿಜಾಮ್ ಪಾಷಾ ಅಂತ. ಎಚ್ ಮೊಹಮ್ಮದ್ ನಿಜಾಮ್ ಪಾಷಾ. ಸರ್, ಈಗ ಎಷ್ಟನೇ ವಾರ್ಡಿಂದ ನೀವು ಗೆದ್ದಿರುವಂಥದ್ದು? 13ನೇ ವಾರ್ಡಿಂದ. 13ನೇ ವಾರ್ಡಿಂದ ಗೆದ್ದಿರುವಂಥದ್ದು. ಏನು ಅನ್ನಿಸ್ತಾ ಇದೆ ಸರ್? ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ನಮ್ಮ ಜನತೆಗೆ ಎಲ್ಲ ನಮಗೆ ಓಟ್ ಕೊಟ್ಟಿರೋರಿಗೆ, ನಮ್ಮ ವಾರ್ಡ್ನವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಮಗೆ ಇದಿದೆ. ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಸರ್, ಇದೇ ಮೊದಲನೇ ಬಾರಿನ ಸರ್ ನೀವು ಗೆದ್ದಂಥದ್ದು? ಎರಡನೇ ಬಾರಿ. ಕಳೆದ ಬಾರಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ನಿಮ್ಮ ಒಂದು ಜನಸೇವೆಯನ್ನ ಮಾಡಿದ್ರಿ ಸರ್? ಈಗ ಮಾಡಿದು ಎಲ್ಲರಿಗೂ ಸಂತೋಷ ಆದಂಗೆ, ಅಲ್ಲಿ ರಸ್ತೆ ಚರಂಡಿಗಳದ್ದು ಅದೆಲ್ಲ ಎಲ್ಲ ಜನಗಳಿಗೆ ತೊಂದರೆ ಆಗ್ದಂಗೆ ನಾವು ಮಾಡಿದ್ದೀವಿ. ಮಾಡಿದ್ಗೋಸ್ಕರನೇ ಆ ವಾರ್ಡಲ್ಲೂ ಗೆದ್ದು, ಮತ್ತು ಬೇರೆ ವಾರ್ಡ್ ಆದ್ರೂ ಅಲ್ಲಿ ಕೆಲಸ ಕಾರ್ಯ ನೋಡಿ ಜನಗಳು ಪರವಾಗಿಲ್ಲ ಅಲ್ಲೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಾರ್ಡಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋದ್ಸತಿ ಬೇರೆ ವಾರ್ಡಲ್ಲಿ ನಿಂತ್ಕೊಂಡಿದ್ವಿ. 22ನೇ ವಾರ್ಡಲ್ಲಿ ಹೆಮ್ಮನಗರದಲ್ಲಿ ನಿಂತ್ಕೊಂಡಿದ್ವು. ಈ ಸರಿ 13ನೇ ವಾರ್ಡಲ್ಲಿ ನಿಂತ್ಕೊಂಡಿದ್ದಕ್ಕೆ ಅಲ್ಲಿ ಕೆಲಸ ಕಾರ್ಯ ಮಾಡಿದ್ದಕ್ಕೆ, ಒಳ್ಳೇದು ಮಾಡಿದ್ದಕ್ಕೆ ಇಲ್ಲಿ ಜನಗಳು ನೋಡಿ ಅಲ್ಲಿ ಮಾಡಿದ್ದಾರೆ, ಇಲ್ಲೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ನಂಬಿಕೆಯಿಂದ ನಮಗೆ ಗೆಲ್ಸಿದ್ದಾರೆ. ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಷ್ಟಪಡ್ತೀವಿ. ಸರ್, ಯಾವ ರೀತಿ ಒಂದು ಜನಸೇವೆನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂಥದ್ದು ಸರ್? ಈಗ ಜನಸೇವೆ ಒಳ್ಳೇದು ಯಾವ್ದಿರ್ತದೆ ಒಳ್ಳೇದು ಅದರಲ್ಲಿ ಒಳ್ಳೇದಂತ ಹೇಳಿದ್ರೆ ನಮ್ಮ ಫಸ್ಟ್ ಏನಂದರೆ ನಗರಸಭೆಯಿಂದ ಯಾವ ಅನುದಾನ ಬರ್ತದೆ, ರೋಡ್ ಆಗಲಿ, ಮೋರಿಗಳಾಗಲಿ, ಚರಂಡಿಗಳಾಗಲಿ, ಜುಡಿದಾಗಲಿ, ವಾಟರ್ದಾಗಲಿ, ಅದು ಒಂದು. ಮಿಕ್ಕಿದ್ದು ನಾರ್ಮಲ್ ಜನರಲ್ ಆಗಿ ನಮ್ಮ ಒಳ್ಳೆ ಕಾರ್ಯಗಳು, ಹ್ಯಾಂಡಿಕ್ಯಾಪ್ದು, ಅದು ಅಲ್ಪಸಂಖ್ಯಾತ ಅದು ಮೈನಾರಿಟೀಸ್ ಲೋನ್ಗಳು, ಅದು ಏನೇನು ಅವ್ರ ಕಷ್ಟ ಇರ್ತದೆ, ನಮ್ಗೆ ಯಾವ ನಂಬಿಕೆಯಿಂದ ಅವ್ರು ಓಟ್ ಕೊಟ್ಟವ್ರೆ ಈ ಕಷ್ಟಕ್ಕೆಲ್ಲ ಇದಕ್ಕೆಲ್ಲ ಪರಿಹಾರ ಮಾಡಿಕೊಡ್ತಾರ ಅಂತ ಹೇಳ್ಬಿಟ್ಟು ಆ ನಂಬಿಕೆಯಿಂದ ಅವ್ರು ಯಾವ್ಯಾವ ನಂಬಿಕೆಯಿಂದ ನಮಗೆ ಗೆಲ್ಸಿದ್ದಾರೆ, ಆ ನಂಬಿಕೆ ಉಳಿಸ್ಕೊಳ್ಳೋದಂಗೆ ನಾವು ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸರ್, ಈಗ ನಿಮ್ಮ ವಾರ್ಡಿನಲ್ಲಿ ಈಗ ಒಂದು ರೋಡಿನ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ತಿನ ಸಮಸ್ಯೆ, ಈ ತರ ಯಾವ ರೀತಿ ಇದೆ ಸರ್? ಈಗ ಎಲ್ಲ ಕಡೆನೂ ಮಾಡ್ತಾ ಹೋಯ್ತಾ ಇದ್ರೆ ಸ್ವಲ್ಪ ಕಮ್ಮಿ ಆಗೋದು. ಮಗ ಹುಟ್ಟಿದ ತಕ್ಷಣ ನಡೆಯೋಕ್ಕಾಗಲ್ಲ. ಖಂಡಿತ. ನಡೆದಾದ್ಮೇಲೆ ಒಂದು ವರ್ಷಕ್ಕೆ ನಡೆಯೋದು ಚಾಲೂ ಮಾಡ್ತಾನೆ, ಕೂತ್ಕೊಳ್ಳೋದು ಚಾಲೂ ಮಾಡ್ತಾನೆ, ಇನ್ನೊಂದು ವರ್ಷಕ್ಕೆ ನಡೆಯೋದು ಚಾಲೂ ಮಾಡ್ತಾನೆ. ಆ ಥರ ಬೇರೆಯವರು ಮಾಡಿರ್ತಾರೆ. ನಾವು ಮುಂದಕ್ಕೆ ಏನೇನು ಕಮ್ಮಿಗಳಿದೆ ಅದು ಇವ್ರು ಮಾಡ್ದಿರೋ ಕೆಲಸಗಳು ಬೇರೆಯವ್ರು ಮಾಡಿರ್ತಾರೆ. ಬೇರೆಯವರು ಕೌನ್ಸಿಲ್ಗಳು ಆಗಿದ್ರು, ಅವ್ರು ಯಾವ್ದು ಮಾಡಿಲ್ಲ ಅದು ನಾವು ಮಾಡಬೇಕು. ಈಗ ಎಷ್ಟು ಭಾಗ ಆಗಿದೆ ಸರ್? ಇನ್ನೂ ಎಷ್ಟು ಭಾಗ ಆಗಬೇಕಾಗಿದೆ? ಈಗ ಆಗೋದಿದೆ. ಈಗ ಎಷ್ಟು ಭಾಗ ಅಂತ ಹೇಳಿದ್ರೆ, ಈಗ 5 ವರ್ಷಕ್ಕೆ ರೋಡ್ಗಳು ಹಾಕಿರ್ತಾರೆ, ಅದು ಪೈಪ್ಗೋ ಇದಕ್ಕೆ ಯುಡಿಗೆಲ್ಲ ಆಗಿ ಗಲೀಜು ಮಾಡಿರ್ತಾರೆ. ಅದೆಲ್ಲ ತಿರ್ಗಾ ಹೊಸ ಮಾಡ್ಬೇಕು. ನಾವು ಆಗಿರೋದು ತಿರ್ಗಾ ವಾಪಸ್ ಮಾಡಬೇಕಿರ್ತದೆ. ಅದೇನು ಪರ್ಮನೆಂಟ್ ಆಗಿ ಇರೋಕ್ಕೆ ಚಾನ್ಸ್ ಇಲ್ಲ. ಈಗ ಅವ್ರು ಮಾಡಿದ್ದಾರೆ, ಅದು ಪರ್ಮನೆಂಟ್ ಆಗಿ ಇರ್ತಾರೆ ಅಂತ ಇಲ್ಲ. ನಾವು ಅವ್ರು ಮಾಡಿದ್ರು ತಿರ್ಗಾ ನಾವು ಮಾಡಲೇಬೇಕು. ನಾವು ಹೋದಾದ್ಮೇಲೆ ತಿರ್ಗಾ ಬೇರೆಯವ್ರು ಬಂದರೆ ಬೇರೆಯವರು ಮಾಡಲೇಬೇಕು. ಪರ್ಮನೆಂಟ್ ಆಗಿ 100 ವರ್ಷ 150 ವರ್ಷ ಯಾವುದು ಚರಂಡಿ ಇರಲ್ಲ, ಯಾವುದು ರಸ್ತೆ ಇರಲ್ಲ, ಯಾವ್ದು ಮೋರಿ ಇರಲ್ಲ. ಅದು ಅದೇನೆ ಸರ್ವಿಸ್ ಮಾಡ್ತಾ ಇರಬೇಕು. ನಾವು ಅದು ಹೋಗಿರೋದು ತಿರ್ಗಾ ವಾಪಸ್ಸು ರೆಡಿ ಮಾಡ್ತಾ ಇರಬೇಕು. ಇದೇ ಕೆಲಸಗಳಿದೆ, ಚರಂಡಿಗಳ್ದು ಇದೆ, ಜುಡಿದಿದೆ, ವಾಟರ್ದು ಮಾತ್ರ ಭಾಳ ಪ್ರಾಬ್ಲಮ್ ಇದೆ. ವಾಟರ್ದು ಈಗ ಇವತ್ತು ಪೈಂಟು ಚೆಕ್ ಮಾಡಿಸಿದ್ದೀವಿ. ಇವತ್ತು ಸಾಯಂಕಾಲ ಒಂದು ಬೋರನ್ನು ಕೊರಿಯೋದು ನಮ್ಮ ವಾರ್ಡಲ್ಲಿ 13ನೇ ವಾರ್ಡಲ್ಲಿ ಬೋರೋದು ಕೊರಿಯೋದಿದೆ ಕುಮಂದಾನ್ ಮೂಲದಲ್ಲಿ. ಮುಂದೆ ಇನ್ನು ನಮ್ಮ ತೊಪ್ಕನ್ ಮೂಲ ಕುಮಂದಾನ್ ಮೂಲ ಹಿಂದೆ ತೊಪ್ಕನ್ ಮೂಲ ಅಂತ ಒಂದು ಬೀದಿ ಇದೆ, ಅಲ್ಲಿ ನೀರಿನ ಸಮಸ್ಯೆ ಇದೆ. ಅದಕ್ಕೂ ಒಂದು ಸ್ವಲ್ಪ ನಗರಸಭೆ ನಮ್ಮ ಬಾಡಿ ಕೂತ್ಕೊಂಡಾದ್ಮೇಲೆ ಅಲ್ಲೂ ಒಂದು ಬೋರ್ ಹಾಕಿಸಿ ಅಲ್ಲಿ ಸಮಸ್ಯೆಗಳೆಲ್ಲ ಜನಗಳಿಗೆ, ಅದರಲ್ಲಿ SC/ST ಅವರು ಇದ್ದಾರೆ, ನಮ್ಮ ಕ್ರಿಶ್ಚಿಯನ್ಸು ಇದ್ದಾರೆ, ನಮ್ಮ ಮುಸ್ಲಿಮ್ಸರು ಇದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಯಾರು ಜನಗಳು ನಮ್ಮ ಏರಿಯಾದಲ್ಲಿ ಒಳ್ಳೆ ಇದರಲ್ಲಿ ಏನು ಬೇರೆ ಕೇಳಲ್ಲ, ಕ್ಲೀನಿಂಗು ಮತ್ತು ನೀರು ಕೇಳ್ತಾರೆ. ಆ ಸಮಸ್ಯೆ ಅದು ಒಂದು ತೊಪ್ಪನ್ ಮೂಲದಲ್ಲಿ ಸಮಸ್ಯೆ ಇದೆ, ನೀರಿಂದು ಭಾಳ ಪ್ರಾಬ್ಲಮ್ ಇದೆ. ಅಲ್ಲಿ ಕಾವೇರಿ ಲೈನು ಇಲ್ಲ, ಅದರಲ್ಲಿ ಭಾಳ ಸಮಸ್ಯೆ ಇದೆ. ಟ್ಯಾಂಕರಿಂದ ನೀರು ಬಿಡ್ತಾ ಇದ್ವು. ಈಗ ತಿರ್ಗಾ ಹೊಸ ಒಂದು ಬಾಡಿ ಕೂತ್ಕೊಂಡಾದ್ಮೇಲೆ ಅಲ್ಲೊಂದು ಬೋರ್ ಕೊರ್ದಿ ಅಲ್ಲಿಂದ ಚರಂಡಿಗಳ ರಸ್ತೆ ಎಲ್ಲ ಮಾಡ್ಬೇಕಂತ ತೊಪ್ಪನ್ ಮೂಲದಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಸರ್, ನಿಮಗೆ ಈ ರಾಜಕೀಯ ಜನಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ? ನನಗೆ ಫಸ್ಟ್ ಆಫ್ ಆಲ್ ಗುರುಗಳು ಅಂತ ಹೇಳಿದ್ರೆ ಪಾರ್ಟಿಕಲಲ್ಲಿ ನಾನು ನಮ್ಮ ಕದಿರಣ್ಣ ಅಂತ ಒಬ್ರು ಇದ್ರು, JDS ಅಲ್ಲಿ ಇದ್ದಿದ್ದು. ಅವ್ರ ಹಿಂದೆ ಓಡಾಡ್ತಾ ಇದ್ದೆ. ಆಮೇಲೆ ಅವರಾದ್ಮೇಲೆ ನಮ್ಗೆ ಶೇಷಾದ್ರಿ ಶಶಿ ಅಂತ ಇದ್ದಾರೆ. ಶೇಷಾದ್ರಿ ಶಶಿ ನಾನು ಸ್ವಲ್ಪ ವಯಸ್ಸಿಗೆ ಬಂದಾದ್ಮೇಲೆ ಶೇಷಾದ್ರಿ ಶಶಿ ಅಂತ ಹೇಳ್ಬಿಟ್ಟು ಅವರು JDS ಅಲ್ಲಿ ಇದ್ರು. ಆಮೇಲೆ ಈಗ ಕಾಂಗ್ರೆಸ್ಸಲ್ಲೇ ಇದಾಗಿದ್ದಾರೆ. ಅವ್ರು ನನಗೆ ಗುರುಗಳಂತ. ಅವರೇ ಒಂದು ಪ್ರೇರಣೆಯಿಂದ ನೀವು ಬಂದಂತದ್ದು. ಪೊಲಿಟಿಕಲಿ ಬರಬೇಕಾದ್ರೆ ಅವರೇ ಕಾರಣ ನನಗೆ. ನಿಮ್ಗೆ ಯಾವ ರೀತಿ ಒಂದು ನಿಮ್ಮ ಕುಟುಂಬ ಬಂದು ಒಂದು ರಾಜಕೀಯ ಜೀವನದಲ್ಲೇ ಬಂದಂತದ್ದು ಅಥವಾ ಈಗ ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದು ಈ ಬಾರಿ ಸ್ಪರ್ಧಿಸಿ ಗೆದ್ದಂತದ್ದು ಸರ್? ಈಗ
ಅದು ಸಾಮಾನ್ಯ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಗೆದ್ದಕ್ಕೆ ಕಾರಣ ಏನಂದರೆ ಕೆಲಸ ಮಾಡಬೇಕಂತ, ಕೆಲಸ ಮಾಡಬೇಕು ಜನಗಳಿಗೆ. ಅಲ್ಲಿ ನಮ್ಮ ರಿಯಾಜ್ ಅವರು ಅಂತ ಇದ್ರು, ಉಸ್ತಾದ್ ರಿಯಾಜ್ ಅಂತ ಕೌನ್ಸಿಲರ್ ಆಗಿದ್ರು. ಅವರು ಡೆತ್ ಆಗಿಬಿಟ್ರು. ಡೆತ್ ಆದಮೇಲೆ ಅಲ್ಲಿ ಏರಿಯಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇತ್ತು. ಆ ವಾರ್ಡ್ನವ್ರು ಬಂದು, ನಾವು ಸ್ವಲ್ಪ ಸೋಷಿಯಲ್ ವರ್ಕರ್ ಆಗಿದ್ದಲ್ಲ, ಅದೇ ವಾರ್ಡ್ನವ್ರು 22ನೇ ವಾರ್ಡ್ನವ್ರು ಬಂದು ನೀವು ನಿಂತ್ಕೊಳ್ಳಿ ನಮ್ಮ ವಾರ್ಡ್ಗೆ, ನಮ್ಮ ವಾರ್ಡಲ್ಲಿ ಯಾರಿಲ್ಲ ಅಂತ ಹೇಳ್ಬಿಟ್ಟು ಅದು 22ನೇ ವಾರ್ಡ್ನವರು ನಾವು ಸೋಷಿಯಲ್ ವರ್ಕರ್ ಆಗಿದ್ದಲ್ಲ ಅದು ನೋಡ್ಬಿಟ್ಟು ಅವ್ರಿಗೆ ಮೆಚ್ಚಿ ನಮ್ಮ ವಾರ್ಡಲ್ಲಿ ನಿಂತ್ಕೊಳ್ಳೋದ್ರೆ ನಮ್ಮ ಕೆಲಸಗಳು ಆಯ್ತದ ಅಂತ ಹೇಳ್ಬಿಟ್ಟು 22ನೇ ವಾರ್ಡ್ನವ್ರು ಹೊಸತಿ 2007 ಚುನಾವಣೆಯಲ್ಲಿ ಅವರೇ ಬಂದು ನನಗೆ ನೀವು ನಿಂತ್ಕೊಳ್ಳಿ ನಮ್ಮ ವಾರ್ಡಲ್ಲಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದಕ್ಕೆ ಗೆದ್ದಿದ್ದು. ತಿರ್ಗಾ ಈ ವಾರ್ಡಲ್ಲಿ ಬೇರೆಯವ್ರಿಗೆ ಅವರು ಆ ಕಡೆ ಅವಕಾಶ ಕೊಡಬೇಕು, ಅದೇ ವಾರ್ಡಲ್ಲಿ ನಾವು ಪರ್ಮನೆಂಟ್ ಆಗಿ ಇಟ್ಕೊಳ್ಳೋದ್ರೆ ಅಲ್ಲಿನೂ ಬೇರೆಯವ್ರಿಗೆ ಆಸೆ ಇರ್ತದೆ, ನಾವು ಕೆಲಸ ಮಾಡೋಕ್ಕೆ ಬೇರೆಯವ್ರಿಗೂ ಆಸೆ ಇರ್ತದೆ, ಅವ್ರಿಗೆ ಬಿಡ್ಕೊಡ್ಬೇಕು. ಈ ವಾರ್ಡಲ್ಲಿ ಎಲ್ಲ ಜನಗಳು ಏನಂದ್ರು, ಆ ವಾರ್ಡಲ್ಲಿ ಹೋಗಿ ನೀವು ಕೆಲಸ ಮಾಡಿದ್ದೀರಾ, ನೀವು ಹುಟ್ಟಿ ಬೆಳೆದಿದ್ದು ಈ ಏರಿಯಾದಲ್ಲಿ 13ನೇ ವಾರ್ಡಲ್ಲಿ, ನೀವು ಆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ, ಈ ಕಡೆ ನೀವು ನಿಂತ್ಕೊಳ್ಳಿ, ನೀವು ಇಲ್ಲಿ ಗೆದ್ದು ನೀವು ಅಂಥ ಕೆಲಸಗಳು ನಮಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ಕೆ ಮಾಡಿದ್ವು. ಸರ್, ಈಗ ನಿಮ್ಮ MLA MP ಕಡೆಯಿಂದ ಆಗಿರ್ಬೋದು, ಒಂದು MLC ಇಂದ ಆಗಿರ್ಬೋದು, ಏನೋ ಅವ್ರಿಗೆ ಯಾವ ರೀತಿ ಒಂದು ಅನುದಾನದಲ್ಲಿ ಮುಖ್ಯವಾಗಿ ಯಾವ ಕೆಲಸದ ಬಗ್ಗೆ ನೀವು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಸರ್ ಅವರು ನಮ್ಮ MLA ಆಗಲಿ MP ಆಗಿ MLC ಆಗಲಿ, MLC ಮಾತ್ರ ನಮ್ಮೂರಿಲ್ಲ, JDS MLC ಇರೋದಿಲ್ಲ. ಯಾರಾದ್ರಾಗಲಿ ಪಕ್ಷ ಬೇರೆ, MLC JDS ಅವರಾಗಲಿ, BJPನಾಗಲಿ, ಕಾಂಗ್ರೆಸ್ ಆಗಲಿ, ಕೆಲಸದ ಒಳಗಡೆ ನಾವು ಪಕ್ಷತಾಪ ಮಾಡಲ್ಲ. ಈ ಪಕ್ಷ ಆ ಪಕ್ಷ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಏನು ಅಂದ್ಕೊಳ್ಳೋದಂದ್ರೆ MP ಅವರಾಗಲಿ, MLA ಅವರಾಗಲಿ, MLC ಅವರಾಗಲಿ, ಅವ್ರಿಗೆಲ್ಲ ನಾವು ಕೇಳ್ಕೊಳ್ಳೋದೇನೆಂದರೆ ಕ್ಲೀನಿಂಗು, ವಾಟ್ರು, UGD ಮೇಂಟೆನೆನ್ಸು ಅಷ್ಟೇ. ನಮಗೆ ಜನಗಳಿಗೆ ಏನು ಇಲ್ದೇ ಹೋದ್ರೂ ನೀರಿನ ಸಮಸ್ಯೆ ಜಾಸ್ತಿ ಇದೆ. ನೀರಿನ ಸಮಸ್ಯೆನೇ ನಾವು ಕೇಳ್ಕೊಳ್ಳೋದು. ಮನುಷ್ಯನಿಗೆ ಹೊಟ್ಟೆಗೆ ಊಟ ಇಲ್ದೇ ಹೋದ್ರೂ ನೀರು ಬೇಕು ಅಂತಾನೆ. ಸಾವುಗೂ ನೀರು ಬೇಕು, ಬದುಕಕ್ಕೂ ನೀರು ಬೇಕು ಅಂತ ನಮಗೆ ಅದೇ ನಾವು ನಮ್ಮ MLA ಅವರಿಂದ, ನಮ್ಮ MP, MLC, ನಮ್ಮ ಕಾಂಗ್ರೆಸ್ ಆಗಲಿ, JDSನವರಾಗಲಿ, BJPನವರಾಗಲಿ, ಯಾರಾದರೂ ಆಗಲಿ ನಾವು ಅಷ್ಟೇ ಕೇಳ್ಕೊಳ್ಳೋದು. ನಮ್ಮ ಎಲ್ಲ 31 ವಾರ್ಡ್ನವರು ಕೇಳ್ಕೊಳ್ಳೋದು ಏನಂದರೆ ವಾಟ್ರು, UGD, ಕ್ಲೀನಿಂಗು. 31 ವಾರ್ಡ್ನು ಅಷ್ಟೇ. ನಾವು ಒಂದೇ ವಾರ್ಡ್ ಅಂತ ಅಲ್ಲ, ನಮ್ಮ ಜೊತೆಲಿ ನಾವು 16 ಜನ ಗೆದ್ದಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಎಲ್ಲ ವಾರ್ಡಲ್ಲಿ 31 ವಾರ್ಡ್ನು ಕಾಂಗ್ರೆಸ್ದಾಗಲಿ, BJP ಆಗಲಿ, JDS ಆಗಲಿ, ಅವ್ರಿಗೆಲ್ಲ ನಾವೆಲ್ಲ ಕೇಳ್ಕೊಳ್ಳೋದೇನೆಂದರೆ ನಾವು ಪಕ್ಷತಾಪ ಬೇರೆ ಪಕ್ಷ ಎಲ್ಲ ಎಲೆಕ್ಷನಲ್ಲಿ ಅದು ಬಿಟ್ಟರೆ ಜನಸೇವೆ ಮಾಡಬೇಕು, ಒಳ್ಳೆ ಹೆಸರು ತಗೊಳ್ಬೇಕು. JDS ಅವರಾಗಲಿ, ಕಾಂಗ್ರೆಸ್ನವರಾಗಲಿ, BJPನವರಾಗಲಿ ಈ ಸತಿ ನಗರಸಭೆಯಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು. ಹೋದ ಸತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು, ಈ ಸತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ನಮ್ಮ ಪಕ್ಷದಿಂದ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ, ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ಗಳಿಂದ ನಾವು MLA ಆಗಲಿ, MP ಅವರಾಗಲಿ, MP ನಮ್ಮ MLC ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಊರಿಗೆ ನೀರಿಂದು, UGDದು, ಕ್ಲೀನಿಂಗ್ದು ದಯವಿಟ್ಟು ನೀವು ಸಹಕಾರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಅದೇ ರೀತಿ ನಿಮ್ಮ ಗೆಲುವಿಗೆ ಮುಖ್ಯವಾಗಿ ಕಾರಣ ನಿಮ್ಮ ವಾರ್ಡಿನ ಎಲ್ಲ ಜನತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ನಾವೇನಂತ ಹೇಳಿದ್ರೆ, ನಮ್ಗೆ ಗೆಲ್ಸಿದ್ಕೆ ನಮಗೆ ಒಂದು ಹೊಸ ಜೀವನ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲ ನಾವು ಮರೆಯೋಕ್ಕಾಗಲ್ಲ. ನಾವು ಇವಾಗಲೂ ಅಷ್ಟೇ ಯಾವ ಸೋಲು ಗೆಲ್ಲು ಇದ್ದೇ ಇರ್ತದೆ. ನಾವು ಮುಂದೆ ನಿಂತ್ಕೊಳ್ದೆ ಹೋಗಲಿ, ನಮಗೆ ಹೊಸ ಜೀವನ ಮಾಡಿ ಕೊಟ್ಟಿರೋದಕ್ಕೆ 22ನೇ ವಾರ್ಡ್ನವ್ರಿಗೂ ಆಗಲಿ, ನಮ್ಮ 13ನೇ ವಾರ್ಡ್ನವ್ರಿಗೂ ಆಗಲಿ ನಾವು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.